ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಸೊ ಅದೇ ಥರ ಯಾರೆಲ್ಲ ಬೆಳಗಿನ ತಿಂಡಿ ಏನು ಮಾಡಲಿ ಅಂತ ಥಿಂಕ್ ಮಾಡ್ತಾ ಇದ್ದೀರಾ? ಸೊ ಇವತ್ತು ಹೇಳ್ಕೊಡ್ತಾ ಇದ್ದೇನೆ ಮಂಗಳೂರು ಬನ್ಸ್. ಸೊ ಮಂಗಳೂರು ಬನ್ಸ್ ಯಾವ ಥರ ಮಾಡ್ತಾ ಇದ್ದೇನೆ ಅಂತ ಹೇಳ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಇವಾಗ ನಾನು ಮೊದಲಿಗೆ 7-8 ಮೈಸೂರು ಬಾಳೆಹಣ್ಣು ತೊಗೊಂಡಿದ್ದೇನೆ ಫ್ರೆಂಡ್ಸ್. ಓಕೆನಾ? ಅಕಸ್ಮಾತ್ ನಿಮ್ಮ ಹತ್ರ ಮೈಸೂರು ಬಾಳೆಹಣ್ಣು ಇಲ್ಲ ಅಂತ ಹೇಳಿದರೆ ಬೇರೆ ಬಾಳೆಹಣ್ಣು ಕೂಡ ತೊಗೋಬೋದು. ಅದೇ ಥರ ಬಾಳೆಹಣ್ಣು ಚೆನ್ನಾಗಿ ಮ್ಯಾಶ್ ಮಾಡಬೇಕು ಫ್ರೆಂಡ್ಸ್. ಓಕೆನಾ? ನಿಮಗೆ ಅಕಸ್ಮಾತ್ ಕೈಯಲ್ಲಿ ಮ್ಯಾಶ್ ಮಾಡೋಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ ಮಿಕ್ಸಿಗೆ ಹಾಕಿ ಕೂಡ ಗ್ರೈಂಡ್ ಮಾಡ್ಬೋದು ನೈಸಾಗಿ. ಓಕೆನಾ? ಸೊ ಬಾಳೆಹಣ್ಣು ಚೆನ್ನಾಗಿ ಮ್ಯಾಶ್ ಆದಮೇಲೆ ಇದಕ್ಕೆ ನಾನು ಶುಗರ್ ಹಾಕ್ತಾ ಇದ್ದೇನೆ. ಇಲ್ಲಿ ನಾನು ಶುಗರ್ ಬಂದುಬಿಟ್ಟು 8 ಸ್ಪೂನಷ್ಟು ಹಾಕಿದ್ದೇನೆ. ಅಕಸ್ಮಾತಾಗಿ ನಿಮಗೆ ಜಾಸ್ತಿ ಸ್ವೀಟ್ ಇಷ್ಟ ಇಲ್ಲ ಅಂತ ಹೇಳಿದರೆ ಕಮ್ಮಿ ಶುಗರ್ ಕೂಡ ಹಾಕ್ಕೊಂಡು ಮಾಡ್ಕೋಬೋದು. ಸೊ ಏನು ಪ್ರಾಬ್ಲಮ್ ಇಲ್ಲ. ಅದೇ ಥರ ಶುಗರ್ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಓಕೆನಾ? ಇದು ಮಿಕ್ಸ್ ಆದಮೇಲೆ ಇದಕ್ಕೆ ನಾನು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕಿದ್ದೇನೆ. ಒಂದು 1/4 ಸ್ಪೂನ್ ಆಗೋಷ್ಟು ಓಂಕಾಳು ಕೂಡ ಹಾಕಿದ್ದೇನೆ. ಅದೇ ಥರ ರುಚಿಗೆ ಎಷ್ಟು ಬೇಕು ಉಪ್ಪು ಕೂಡ ಹಾಕ್ಕೋಬೇಕು ಫ್ರೆಂಡ್ಸ್. ಓಕೆನಾ? ಉಪ್ಪು ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ. ಸೊ ಇದನ್ನೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಓಕೆನಾ? ಸೊ ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ಅರ್ಧ ಕಪ್ ಆಗುವಷ್ಟು ನಾನಿಲ್ಲಿ ಮೊಸರು ಆ್ಯಡ್ ಮಾಡ್ತಾ ಇದ್ದೇನೆ. ಸೊ ಮೊಸರು ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ. ಜಾಸ್ತಿ ಮೊಸರು ಕೂಡ ಹಾಕೋಕೆ ಹೋಗಬೇಡಿ. ಸೊ ತೀರಾ ತೆಳ್ಳಗಾಗುತ್ತೆ, ಅದಕ್ಕೋಸ್ಕರ ಮೊಸರು ಹಾಕಿದ ಮೇಲೆ ಇದಕ್ಕೆ ನಾನು ಅರ್ಧ ಸ್ಪೂನ್ ಆಗುವಷ್ಟು ಅಡುಗೆ ಸೋಡಾ ಕೂಡ ಹಾಕಿದ್ದೇನೆ ಫ್ರೆಂಡ್ಸ್. ಓಕೆನಾ? ಅಡುಗೆ ಸೋಡಾ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಿದು. ಸೊ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಯಾವ ಥರ ಮಿಕ್ಸ್ ಮಾಡ್ತಾ ಇದ್ದೇನೆ ಅಂತ ಹೇಳ್ಕೊಂಡು. ಅದೇ ಥರ ಯಾರಿಗೆಲ್ಲ ಮ್ಯಾಂಗ್ಳೂರ್ ಬನ್ಸ್ ಅಂದರೆ ತುಂಬ ಇಷ್ಟ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಓಕೆನಾ? ಸೊ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ಇವಾಗ ನಾನು ಮೈದಾ ಹಿಟ್ಟನ್ನ ಮಿಕ್ಸ್ ಮಾಡ್ತಾ ಇದ್ದೇನೆ. ಓಕೆನಾ? ಸೊ ಮೈದಾ ಹಿಟ್ಟು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದು. ಓಕೆ? ಸೊ ಚೆನ್ನಾಗಿ ಮಿಕ್ಸ್ ಆಗಬೇಕದು. ಹಿಟ್ಟು ಹಾಕುವಾಗ ನೋಡ್ಕೊಂಬಿಟ್ಟು ಹಾಕ್ಕೊಳ್ಳಿ. ಅಕಸ್ಮಾತ್ ನಿಮಗೆ ಕಮ್ಮಿ ಅನಿಸಿದರೆ ಅಥವಾ ನೀರಾದರೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡ್ಬಿಟ್ಟು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಬೋದು. ಓಕೆನಾ? ಅದೇ ಥರ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ನಾನು ಸ್ವಲ್ಪ ತೆಂಗಿನ ಎಣ್ಣೆ ಕೂಡ ಹಾಕಿದ್ದೇನೆ. ಯಾಕಂದರೆ ಲಾಸ್ಟಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಚೆನ್ನಾಗಾಗುತ್ತೆ ಅಂತ ಹೇಳ್ಕೊಂಡು. ಸೊ ಇದನ್ನು ಬೇರೆ ಪಾತ್ರೆಗೆ ಹಾಕ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿ ಅದರ ಮೇಲೆಲ್ಲ ಫುಲ್ ಹಚ್ಬಿಟ್ಟು ಸೊ ಮುಚ್ಚಳ ಮುಚ್ಚಿಬಿಟ್ಟು ಇಡಬೇಕು ಫ್ರೆಂಡ್ಸ್. ನಾನು ಇಲ್ಲಿ ನೈಟು ಇದನ್ನು ಕಲಸಿಟ್ಟಿದ್ದೇನೆ. ಸೊ ಇದು ಬೆಳಗ್ಗೆ ಬಂದುಬಿಟ್ಟು ಮಾಡೋಕ್ಕೆ ಫ್ರೆಂಡ್ಸ್. ಓಕೆನಾ? ನೋಡ್ತಾ ಇದ್ದೀರಲ್ಲ ಎಷ್ಟು ಸ್ಮೂತಾಗಿ ಬಂದಿದೆ ಅಂತ ಹೇಳ್ಕೊಂಡು. ಸೊ ಇವಾಗ ಬನ್ಸ್ನ ನಾನು ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದೇನೆ. ಸೊ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಿಗೆ ಮಾಡ್ಕೋಬೋದು ಫ್ರೆಂಡ್ಸ್. ಓಕೆನಾ? ಸೊ ಮೊದಲಿಗೆ ನಾನೆಲ್ಲ ರೌಂಡಾಗಿ ಉಂಡೆ ಮಾಡ್ಕೊಂಡಿಟ್ಟಿದ್ದೇನೆ. ಇವಾಗ ಬನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಸ್ವಲ್ಪ ಹಿಟ್ಟು ಹಾಕ್ಬಿಟ್ಟು ಲಟ್ಟಿಸ್ಕೊಳ್ಳಿ. ನೀವು ಲಟ್ಟಿಸುವಾಗ ಚಿಂತೆ ಮಾಡಬೇಡಿ, ರೌಂಡೇ ಆಗಬೇಕು ಆ ಥರ ಏನಿಲ್ಲ. ನಂದು ಸ್ವಲ್ಪ ಕರೆಕ್ಟಾಗಿ ರೌಂಡ್ ಬರಲಿಲ್ಲ. ಯಾಕೆಂದರೆ ಬನ್ಸಿಗೆ ನಾವು ಚಪಾತಿ ಥರ ಒಳ್ಳೆ ಶೇಪ್ ಕೊಡೋಕ್ಕಾಗಲ್ಲ. ಸೊ ದಪ್ಪ ಆಗಿಬಿಟ್ಟು ಲಟ್ಟಿಸಿದರೆ ಸಾಕು. ಓಕೆನಾ? ಸೊ ಎಣ್ಣೆ ಕೂಡ ಇವಾಗ ಬಿಸಿಯಾಗಿದೆ. ಎಣ್ಣೆಗೆ ನಾನು ಬಿಟ್ಟಿದ್ದೇನೆ ನೋಡಿ ಬನ್ಸ್. ಇದು ಯಾವ ಥರ ಉಬ್ಬಿ ಬರ್ತದೆ ನೋಡಿ. ಸೊ ಬನ್ಸ್ ಬಿಡುವಾಗ ಯಾವಾಗಲೂ ಒಂದು ಸೈಡಲ್ಲಿ ಸೌಂಡನ್ನ ಇಟ್ಕೋಬೇಕು. ಯಾಕಂದರೆ ಅದರ ಮೇಲೆ ಎಣ್ಣೆ ನಾವು ಅಪ್ಲೈ ಮಾಡ್ತಾನೆ ಇರಬೇಕು. ಆವಾಗ ಅದು ಚೆನ್ನಾಗಿ ಉಬ್ಬಿ ಬರುತ್ತೆ ಫ್ರೆಂಡ್ಸ್. ಓಕೆನಾ? ಒಂದು ಸೈಡ್ ಚೆನ್ನಾಗಿ ಬೆಂದಮೇಲೆ ಇನ್ನೊಂದು ಸೈಡ್ಗೆ ಟರ್ನ್ ಮಾಡಿ ಹಾಕ್ಕೊಳ್ಳಿ. ಸೊ ಇನ್ನೊಂದು ಸೈಡ್ ಅದು ಬೆಂದಮೇಲೆ ಸೊ ತೆಗೆದ್ರೆ ಆಯಿತು ಅಷ್ಟೇ. ಇನ್ನೇನು ಜಾಸ್ತಿ ಅದನ್ನು ಕಾಯಿಸೋಕ್ಕೆ ಹೋಗಬೇಡಿ. ಓಕೆನಾ? ಸೊ ತುಂಬ ಅಂದರೆ ತುಂಬ ಸಿಂಪಲ್. ಯಾರಿಗೆಲ್ಲ ಬನ್ಸ್ ಮಾಡಬೇಕಂತೇಳಿ ಇಷ್ಟ ಇದೆ ಅವರೆಲ್ಲರೂ ಒಂದ್ಸಲ ಟ್ರೈ ಮಾಡಿ. ಅದೇ ಥರ ಯಾರೆಲ್ಲ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ಅವರೆಲ್ಲರೂ ನನಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಓಕೆನಾ? ಬಟ್ ಎಣ್ಣೆಯಲ್ಲಿ ಕರಿಯುವ ತಿಂಡಿ ಮಾಡುವಾಗ ತುಂಬಾ ಹುಷಾರಾಗಿರಬೇಕು. ಸೊ ಎಣ್ಣೆ ಯಾವತ್ತೂ ಇದ್ದರೂ ತುಂಬಾ ಡೇಂಜರ್, ಅದಕ್ಕೋಸ್ಕರ ಸೊ ಫಸ್ಟ್ ಟೈಮ್ ಟ್ರೈ ಮಾಡುವವರು ತುಂಬ ಜಾಗ್ರತೆ ಮಾಡಿಬಿಟ್ಟು ಟ್ರೈ ಮಾಡಿ ಫ್ರೆಂಡ್ಸ್. ಓಕೆ?